ನಮಸ್ಕಾರ. ನಮಸ್ಕಾರ. ಕೃಷ್ಣಪ್ಪ ಪಡವಲಿ, ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ವನಹಳ್ಳಿ ಗ್ರಾಮ ಪಂಚಾಯತಿ 1 ವರ್ಷ ಕಾಲ ಅವಧಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು 3-4 ತಿಂಗಳ ಅವಧಿಯಲ್ಲಿ ನಿಮ್ಮ ಆಡಳಿತ ತಾವು ಆಯ್ಕೆಯಾಗಿರ್ತಕ್ಕಂಥ 2020-21 ಸಾಲಿನಲ್ಲಿ ತಾವು ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿಕೊಂಡು ವನಹಳ್ಳಿ ಗ್ರಾಮ ಪಂಚಾಯತಿಗೆ ಪ್ರವೇಶ ಮಾಡಿದ್ರು. ಹೇಗಿತ್ತು ಸರ್ ತಮ್ಮ ಅವಾಗಿನ ಸದಸ್ಯರಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ತಮ್ಮ ಡೆವಲಪ್ಮೆಂಟ್ ಪಾತ್ರಗಳನ್ನು ಮತ್ತು ಈಗ ಅಧ್ಯಕ್ಷರಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಡೀ ವನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ವಾರ್ಡನ್ನು ಯಾವ ರೀತಿ ಜನಸಾಮಾನ್ಯರಿಗೆ ಕುಂದುಕೊರತೆಗಳನ್ನು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪರಿಹಾರ ಹುಡುಕುವುದರಲ್ಲಿ ಯಶಸ್ವಿ ಆಗ್ತದೆ? ಈಗ ಕಾಮನಹಳ್ಳಿ ಗ್ರಾಮ ಅಂದರೆ ಈಗ ಸಿಸಿ ರಸ್ತೆನಕ್ಕೆ ಆಗಿದ್ರಿ ಶಾಸಕ ಅಂದಾಗ ಸಿಸಿ ಗಟ್ಟರೆ ಯಾವುದೂ ಆಗಿದ್ದಿಲ್ಲ ನಮ್ಮ ಗ್ರಾಮ ಪಂಚಾಯತಿಯಿಂದ. ನಾವು ಬಂದಿಂದ ಒಂದು 2 ಕಿಲೋಮೀಟ್ರ್ 2000 ಮೀಟ್ರ್ ಸಿಸಿ ಗಟ್ಟರ್ ಮಾಡಿದ್ದೀವಿ ರೀ. ಒಳ್ಳೆ ಸ್ಕೂಲ್ನಾಗ ಒಂದು ಹೊಸ ಧ್ವಜಕಟ್ಟು ನಿರ್ಮಾಣ ಮಾಡಿದ್ದೀವಿ. ಒಳ್ಳೆ ಒಂದು ಹೊಸ ರ್ಯಾಂಪ್ ನಿರ್ಮಾಣ ಮಾಡಿದ್ವಿ ಕಾಮನಹಳ್ಳಿ ಗ್ರಾಮದಾಗ. ಒಳ್ಳೆ ನೀರಿನ ಸಮಸ್ಯೆ ಇದೆ ಸ್ವಲ್ಪ ಕರೆಕ್ಟಾಗಿ ಮನೆಗೆ ಈಗ ಜೆ ಮಾಡಿದ್ದಾರೆ. ಅವು ಮನೆ ನಲ್ಲಿ ನೀರು ಬರ್ತಾಯಿಲ್ಲ, ಸ್ವಲ್ಪ ಸಮಸ್ಯೆ ಇದೆ ಭಾಳ. ಅದೊಂದು ಸ್ವಲ್ಪ ನಾವು ನಿಗಿಸ್ಬೇಕಾಗೈತಿ. ಮತ್ತು ಒಳ್ಳೆ ಸಾರ್ವಜನಿಕರಿಗೆ ಇವಾಗ ಕೆಲವೊಂದು ಕಾಗದಪತ್ರ ಬರ್ತಿರ್ತಾವೆ, ಅದು ಸ್ವಲ್ಪ ಯಾವುದೇ ಥರದಿಂದ ಸ್ವಲ್ಪ ಜನರಿಗೆ ಸಮಸ್ಯೆ ಮುಟ್ತಾ ಇರಲಿಲ್ಲ. ಈಗ ನಾವು ಅಧ್ಯಕ್ಷರನ್ನ ಸ್ವಲ್ಪ ಅವನ್ನ ಮುಟ್ಟಿಸ್ತಾ ಇದ್ದೇವೆ. ಆಮೇಲೆ ಇನ್ನು ಬೇರೆ ಗ್ರಾಮದವರು ಸ್ವಲ್ಪ ನಮ್ಮ ಸಾರ್ವಜನಿಕರು ಇಲ್ಲಿ ಬರ್ತಾರಲ್ಲ, ಅವಷ್ಟು ನಮ್ಗೆ ಹೆಚ್ಚಿಗೆ ಮಾಹಿತಿ ಇರ್ತಾವೆ. ನಮ್ಗೆ ಕುಂದುಕೊರತೆಯನ್ನು ಆ ವಾರ್ಡಿನ ಸಮಸ್ಯೆ ಆ ವಾರ್ಡ್ ಮೆಂಬರ್ಗೂ ಗೊತ್ತಿರ್ತಾವೆ. ನಾವು ಸ್ವಲ್ಪ ಎಲ್ಲರ ಸಮಸ್ಯೆ ನಮ್ಗೆ ಅಧ್ಯಕ್ಷರ ಪೀಠ ಕರೆದಾಗ ಮಾತ್ರ ನಾವು ನೋಡ್ತೇವೆ ಇಲ್ಲಿ ಸಮಸ್ಯೆ ಐತಿ ಬರ್ಪಂಗೆ ಬಗ್ಗೆ ಅಷ್ಟೇ. ಹೆಚ್ಚಿಂದ ಆ ವಾರ್ಡ್ ಮೆಂಬರ್ಗೆ ಮಾಹಿತಿ ಇರ್ತದೆ. ನಿಮ್ಮ ವನಹಳ್ಳಿ ಗ್ರಾಮ ಪಂಚಾಯತಿಗೆ ಬರುವಂಥ ಕಾಮನಹಳ್ಳಿ ಆಗಿರಲಿ, ವನಹಳ್ಳಿ ಆಗಿರಲಿ, ಗೊಟ್ಟಗೂಡಿ ಆಗಿರಲಿ, ಗೊಟ್ಟಗೂಡಿ ಗ್ರಾಮದಲ್ಲಿ ಹೊರಗಡೆ ಬರಬೇಕಾದ್ರೆ ಅಲ್ಲಿಂದ ಮೇನ್ ಬೈಪಾಸ್ ಹತ್ತಬೇಕಾದ್ರೆ ಅಲ್ಲಿ ಇದ್ದಿರ್ತಕ್ಕಂಥ ರಸ್ತೆ ಸಮಸ್ಯೆ ಇನ್ನೂರಿಗೆ ಯಾಕೆ ಪರಿಹಾರ ಆಗಲಿಲ್ಲ ಸರ್? ಸ್ವಲ್ಪ ಈಗ ಅದನ್ನು ನಾವು ಮೊನ್ನೆ ಮತ್ತು ಈಗ ಬೊಮ್ಮಾಯಿ ಸಾಹೇಬ್ರಿಗೂ ಮಾಹಿತಿನೂ ಕೊಟ್ಟು ಬಂದವ್ರಿ. ಈಗ ಒಂದು ತಿಂಗಳಿಂದ ಇಲ್ಲಿ ಗೊಟ್ಟಗೋಡಿ ಮುಂದೆ ಅದರ ರಸ್ತೆ ಆಗಿಲ್ಲ, ಮುಂದೊಂದು ಸ್ವಲ್ಪ ಟರ್ನ್ ಐತಿ, ಅಲ್ಲಾರು ರೋಡ್ ಮಾಡಿಸ್ಕೊಟ್ರೆ ಅಂತೇಳಿ ಯಾರನ್ನ ಮಾಹಿತಿ ಕೊಟ್ಟು ಬಂದ್ರೆ? ಬೊಮ್ಮಾಯಿ ಸಾಹೇಬ್ರಿ. ಬೊಮ್ಮಾಯಿ ಸಾಹೇಬ್ರು ಈ ಕ್ಷೇತ್ರ ಶಾಸಕರು ಅಲ್ಲ, ಸಂಸದರು ಅಲ್ಲ, ಮತ್ತೆ ಅವ್ರ ಅಂದರೆ ರಾಷ್ಟ್ರೀಯ ಹೆದ್ದಾರಲ್ರಿ NH ಅವ್ರಿಗೆ ಹೇಳಿದ್ರೆ. ಆಮೇಲೆ ಇದು NH ರಾಷ್ಟ್ರೀಯ ಹೆದ್ದಾರಿಂದ ಕೋರ್ಟ್ನಾಗ ಐತ್ರಿ ಆಕೆ. ಈಗ ಅದು ಗೊಟ್ಟಗೋಡಿ NH ರೋಡ್ ಏನು ಪೆಂಡಿಂಗ್ ಐತಲ್ರಿ, ಅದು ಸಾರ್ವಜನಿಕ ತೊಂದರೆ ಆಗಿತ್ತು. ಈಗ ಸಂಸದರಿಗೆ ನಾವು ಈಗ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿಯಾಗೋದು ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೆ ನಾವು ಬೊಮ್ಮಾಯಿ ಸಾಹೇಬ್ರಿಗೆ ಭೇಟಿಯಾಗಿ ಸ್ವಲ್ಪ ನಿಮ್ಮ ಅಲ್ಲೇ ಇರ್ತಾರಲ್ಲ, ನೀವು ಒತ್ತಡ ಹಾಕಿ ಸ್ವಲ್ಪ ಇದನ್ನು ಅವಶ್ಯವಾಗಿ ಗೊಟ್ಟಗೋಡಿ ಗ್ರಾಮಕ್ಕೆ ಸರ್ವಿಸ್ ರೋಡ್ ಕ್ಲಿಯರ್ ಮಾಡಿಕೊಡು ಅಂತೇಳಿ ಲೆಟರ್ ಕೊಟ್ಟು. ಸರಿ ಸರ್, ಈ ವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಬಂದಾಗಿಂದ ಯಾವ ಹೊಸದಾಗಿ ಕ್ರಿಯಾ ಯೋಜನೆಗಳನ್ನಾಗಿದ್ದಾವೆ, ಆ ಕ್ರಿಯಾ ಯೋಜನೆಗಿಂತ ಮುಂಚಿತವಾಗಿ ಆರ್ಡರ್ ಆಗಿರ್ತಕ್ಕಂಥ ಕೆಲಸ ಕಾಮಗಾರಿಗಳನ್ನು ಮೂಲಭೂತ ಸೌಕರ್ಯಗಳನ್ನು ಬಂದುಬಿಟ್ಟಾಗ ಸಿಸಿ ರಸ್ತೆಗಳನ್ನಾಗಿರಲಿ, ಚರಂಡಿಗಳನ್ನಾಗಿರಲಿ, ವಿದ್ಯುತ್ ದೀಪ ಸಮಸ್ಯೆಗಳನ್ನಾಗಿರಲಿ, ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರಲಿ, ಈ 4 ಸಮಸ್ಯೆ ಮತ್ತು ಬಯಲು ಮುಕ್ತ ಶೌಚಾಲಯಗಳನ್ನಾಗಿರಲಿ ನಿಮ್ಮ ಅಧ್ಯಕ್ಷರ ಆಡಳಿತದಲ್ಲಿ ಯಾವ ರೀತಿ ಈ ಸಮಸ್ಯೆಗೆ ಪರಿಹಾರ ಕೊಡಿಸಿದ್ರಿ ಮತ್ತು ಈ ಸಮಸ್ಯೆಯನ್ನು ಹೋಗ್ಲಾಡಿಸುವಂಥ ಪ್ರಯತ್ನ ಮಾಡಿದ್ರಿ? ಈಗ ಶೌಚಾಲಯ ಇದು ಬಯಲು ಮುಕ್ತ ಸಮಸ್ಯೆ ಐತಲ್ರಿ, ಇದು ಆಲ್ರೆಡಿ ನಮ್ಮ 90% ಆಗಿತ್ತು ಹಿಂದೆ. ಆದರೂ ಕೆಲವೊಂದು ಈಗ ಬಿದ್ದಿದ್ವು, ಮಳೆ ಕಾರಣದಿಂದ ಬಿದ್ದಿದ್ವು. ಅವ್ನು ಹೊಳ್ಳಿಗೆ ಒಂದು 40 ಶೌಚಾಲಯ ಮೊನ್ನೆ ಬಿಲ್ ಮಾಡಿದ್ವಿ ನಾವು. ಮತ್ತೆ ಈಗ ಒಂದು 40 ಇದ್ರು 4 ಗ್ರಾಮದ ಕೂಡ ಮತ್ತೆ 40 ಇದ್ದು ಅವ್ನು ಮೂವ್ ಮಾಡಿ ಕಳಿಸಿದ್ದೀವಿ. ಹೊಳ್ಳಿ ಏನಪ್ಪ ಅಂದ್ರೆ ಈಗ ಶಾಸಕರು ಅಂದನ್ರಿ, ಈಗ ಹಿಂದೆ ಬೊಮ್ಮಾರಿದ್ದಾಗ ಕೆಲವು ಜನರ ಸಮಸ್ಯೆ ಬರೆದಿದ್ದ ಮನೆ ಸಮಸ್ಯೆ ಇದ್ರು. ಈಗ ಒಂದು ಹಳ್ಳಿ ಒಳಗೆ ಒಂದು ಲೋನ್ ತೊಗೊಳಕ್ಕೆ ಹೋದ್ರೆ ಈ ಸುತ್ತು ಥರ ಕೇಳಕತ್ತಿದ್ರು. ಈಗಿನ ಪಠಾಣ್ ಸಾಹೇಬ್ ಬಂದು ಈಗ ಹೊಳ್ಳಿ ನಮ್ಗೆ ಕೃಷಿನಗರ 75 ಮನೆ ಪಟ್ಟ ಕೊಟ್ಟಾರೆ ಕೃಷಿನಗರ. ಈಗ ಅವ್ರೊಂದು ಸಮಸ್ಯೆ ಒಂದು ಬಗೆಹರ್ದಂಗೆ ಆತ್ರಿ ಅದು. ಈಗ ಅವ್ರು ಲೋನ್ ಅವ್ರ ಮನೆ ಸಮಸ್ಯೆ ಅವರು ಪಟ್ಟ ಕೊಟ್ಟಾಗ ಅವ್ರು ಲೋನ್ ಅದ್ರ ತೊಗೋಬೋದೇನೋ ನೋಡು. ಇಲ್ಲಾಂದ್ರೆ ಇಲ್ಲೇ ನಮ್ಮ ಪಂಚಾಯತಿಗೆ ಬಂದು ಸಾರ್ವಜನಿಕ ಬರೇ ಅಲೆದಾಟ ಭಾಳ ಆಗಿತ್ತು. ಅವರು ಪಂಚಾಯತಿಗೆ ತಿಂಗಳಗಟ್ಲೆ ಹೋಗೋದು, ವರ್ಷಗಟ್ಲೆ ಹೋಗ್ತು, ನಮ್ಮ ದಿವ್ಸದ ಬರ್ತಾಯಿಲ್ಲ. ಇಲ್ಲಿ PDO ಅವ್ರು ಆಯ್ತು, ಅಧ್ಯಕ್ಷರು ಕಾನೂನು ಹಚ್ಚಾರ. ಅದಕ್ಕೆ ಅವರು MLA ಸಾಹೇಬ್ರು ಪಠಾಣ್ ಸಾಹೇಬ್ರು ಏನು ಮಾಡೋದಿಲ್ಲ, ಅಲ್ಲಿ ಕೃಷಿನ ಪೂರ ಗ್ರಾಮಕ್ಕೂ ಪಟ್ಟ ಕೊಟ್ಟಾರ. ಈಗ ಹೊಳ್ಳಿ ಬಾಜು ಇಲ್ಲೇ ವನಹಳ್ಳಿ ಪ್ಲಾಟಿಗೆ ಕೊಡಾಕತ್ತಾರ. ಹಂಗೆ ನಮ್ಮ ತಾಲೂಕಿನಾಗ ಎಲ್ಲ ಕೊಡತ್ತಾರ. ಸವಣೂರು ಶಿಗ್ಗಾಂವ್ ತಾಲೂಕಿನಾಗ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬಂದಿದ್ರಿ ಅದು. ಈಗ ವನಹಳ್ಳಿ ಪ್ಲಾಟ್ ಸದ್ಯ ಪಟ್ಟ ಕೊಡೋ ಕೆಲಸ ಪ್ರಾರಂಭ ಐತಿ. ಹೊಳ್ಳಿ ಮುಗಿದ ಮೇಲೆ ಕಾಮನಹಳ್ಳಿ ಗ್ರಾಮಕ್ಕೆ ಬರ್ತಾನೆ ಅಂದ್ರೆ ಪಟ್ಟ, ಸಾರ್ವಜನಿಕರು ಮನೆ ಪಟ್ಟ. ಅಂದ್ರೆ ನಮ್ಮದು ಇದು ಆಸ್ತಿ ನಂಬರ್ನಾಗ ಮನೆ ಗ್ರಾಮ ಉಟ್ಕೊಂಡವ್ರಿ. ಆಸ್ತಿ ನಂಬರ್ ಗ್ರಾಮ ಹುಟ್ಟಿರೋದ್ರಿಂದ ಯಾವುದೇ ಇದಕ್ಕೆ KGP ಆಗಿರೋದಲ್ಲ. ಅದಕ್ಕೆ ಪಟ್ಟ ಕೊಟ್ಟು ಈಗ ಅವ್ರಿಗೆ ಸಾರ್ವಜನಿಕರು ಅನುಕೂಲ ಮಾಡಿ ಪಟ್ಟ ಕೊಟ್ಟು ಅವರೊಂದು ಲೋನು ಯಾವುದೋ ಒಂದು ಮನೆ ರೀತಿ ಅಭಿವೃದ್ಧಿ ಹಾಕಿ ಅನುಕೂಲ ಮಾಡಿ ಕೊಡತ್ತಾರೆ. ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಈ 3 ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ
ಯಾವ ರೀತಿ ಪೂರೈಕೆ ಆಗಿದೆ, ಯಾವ ರೀತಿ ಪೂರೈಕೆ ಆಗಿಲ್ಲ? ಮೂಲಸೌಕರ್ಯ ಅಂದ್ರೆ ಇದು ಗಟ್ಟರ ಬಳಿದಾಗಲಿ ಈಗ 6 ತಿಂಗಳಿಗೊಮ್ಮೆ ವರ್ಷಕ್ಕೊಂದು 2 ಸಲ ಮಾಡಿಸ್ತಿರ್ತಾರೆ. ಆ ವಾರ್ಡಿಗೆ ಮೆಂಬರ್ ಕರ್ಕೊಂಡು ಅವರು ಮೂಲಭೂತ ಗಟ್ಟರ ಸ್ವಚ್ಛತೆ ಮಾಡ್ತಾರೆ. ಒಳ್ಳೆ ಇವು ಶೌಚಾಲಯಕ್ಕೆ ಕಂಟಿನ್ಯೂ ವರ್ಕ್ ಇರ್ತೈತೆ ರೀ. ಅದು ಈ ಸ್ವಚ್ಛತೆನಕ್ಕೆ ಮಾಡಿಸ್ತಾ ಇರ್ತಾರೆ ಪಂಚಾಯತ್. ಸರ್, ಈ 3 ಗ್ರಾಮದಲ್ಲಿ ಟ್ಯಾಕ್ಸ್ ಪೇಡ್ ವಿಷಯಗಳು ಹ್ಞೂ ರೀ. ಮೊದಲು ಮೂಲ ಆದಾಯ ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್. ಹೌದು. ಆ ಪಂಚಾಯತಿ ಟ್ಯಾಕ್ಸ್ ನಿಂದಾನೆ ಡೆವಲಪ್ಮೆಂಟ್ ಮುಖ್ಯ ವಿಷಯಗಳು. ಈ ಟ್ಯಾಕ್ಸ್ ವಿಷಯವನ್ನು ಸಿಬ್ಬಂದಿಯವರು ಮತ್ತೆ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾಡೋದಕ್ಕಿಂತ ಚುನಾವಣಾ ಪ್ರತಿನಿಧಿಯಾಗಿ ನೀವು 10 ಜನ ಈ ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ವಾರ್ಡ್ಗಳಲ್ಲಾಗಿದೆ, ಅಧ್ಯಕ್ಷರಾಗಿ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ವಾರ್ಡಿನಲ್ಲಿ ಆಗಿದೆ, ಟ್ಯಾಕ್ಸ್ ವಿಷಯದಲ್ಲಿ ಯಾವ ರೀತಿ ಜನಜಾಗೃತಿ ಆಂದೋಲನ, ಜನಜಾಗೃತಿ ಟ್ಯಾಕ್ಸ್ ವಿಷಯಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಟ್ಯಾಕ್ಸ್ ಕ್ಲಿಯರ್ ಆಗ್ತಾ ಇದೆ? ಟ್ಯಾಕ್ಸ್ ವೃತ್ತಿ ನೋಡ್ರಿ, ಈಗ ಅವರು ನಾವು ಇಲ್ಲಿ ನಮ್ಮ ಸಿಬ್ಬಂದಿ ಇರ್ತಿದ್ರೆ ಸಿಬ್ಬಂದಿನ ಕಳಿಸ್ತೇವೆ. ಹೊಳ್ಳಿ ಅಲ್ಲಿ ಆ ಊರಾಗ ವಾಟರ್ಮನ್ ಇರ್ತಾರೆ. ಆ ವಾಟರ್ಮನ್ಗೆ ಕರ್ಕೊಂಡೋಗಿ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಅವ್ರಿಗೆ ಜನರಿಗೆ ಏನೋ ಸಮಸ್ಯೆ ಹೇಳ್ತಾರಪ್ಪ ಅಂದ್ರೆ, ಇವು ನೀವು ಟ್ಯಾಕ್ಸ್ ಕಟ್ಟೋದು ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ನೀವು ಟ್ಯಾಕ್ಸ್ ಕಟ್ಟಿದ್ರೆ ಇಲ್ಲೇ ನಮ್ಮ ಊರು ಅಭಿವೃದ್ಧಿ ಆಗ್ತದೆ. ನಮ್ಮ ಟ್ಯಾಕ್ಸ್ ತೊಗೊಂಡೆ ನಾವು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡ್ಬೇಕು. ಆಮೇಲೆ ನಮ್ಮ ಪಂಚಾಯತಿಗೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಟ್ಯಾಕ್ಸ್ ಯಾವುದೂ ಬರೋಲ್ಲ. ಬರೋದು ಇದ್ರೆ ನಮ್ಮದು ಒಂದು ಸೋಲಾರ್ ಒಂದು ಬರ್ತೈತೆ. ಹೊಳ್ಳಿ ಕಮರ್ಷಿಯಲ್ ಜಾಸ್ತಿ ಹಳ್ಳಿ ಲೆವೆಲ್ಲೇ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಮಾನವಿ ತಿಳಿಸಿ ಹೇಳ್ರಿ ಜನರಿಗೆ, ನೀವು ಕೊಟ್ಟಂಥ ಟ್ಯಾಕ್ಸನ್ನ ತೊಗೊಂಡು ಇಲ್ಲಿ ನಿಮ್ಮ ಗ್ರಾಮ ಸ್ವಚ್ಛ ಮಾಡಬೇಕು, ಒಂದು ಬಲ್ಪ್ ಹಾಕೋದು, ಇಂಥವೆಲ್ಲ ಕಾರ್ಯಕ್ರಮ ಹಾಕೋ. ಅದಕ್ಕೆ ದಯವಿಟ್ಟು ಎಲ್ಲರೂ ಟ್ಯಾಕ್ಸ್ ಕಟ್ಟರಿ ಅಂತೇಳಿ ಸಾರ್ವಜನಿಕ ಮನವಿ ಮಾಡ್ಕೊ. ಎಷ್ಟು ದಿವಸಕ್ಕೊಮ್ಮೆ ಮನುವೀತಿ ಜಾತ್ರಾ ಎಷ್ಟು ದಿವಸಕ್ಕೊಮ್ಮೆ ಮಾಡ್ತಾ ಇದ್ದೀವಿ, ಎಷ್ಟು ತಿಂಗಳಿಗೊಮ್ಮೆ ಮಾಡ್ತಾ ಇದ್ದೀವಿ? ಜಾತ್ರೆ 6 ತಿಂಗಳು ವರ್ಷಕ್ಕೊಮ್ಮೆ ಹೋಗ್ತಾರೆ. ಇವರು ವಾರಕ್ಕೊಂದು ಸಲನೋ ಇಲ್ಲ ಸಾರ್ವಜನಿಕರಿಗೆ ದುಡ್ಡು ಬಂದಿದ್ದು ಒಂದು ಈಗ ರೈತರು ಇರ್ತಾರಲ್ಲ ರೀ, ಸ್ವಲ್ಪ ಅವ್ರ ಕೈಯಲ್ಲಿ ದುಡ್ಡು ಇದ್ದಾಗ ಒಂದು ಸ್ವಲ್ಪ ಡೈಲಿ ಹೋಗ್ತಾರೆ, ದಿನಾಲ ಹೋಗ್ತಾರೆ. ಇಲ್ಲ ಕೆಲವು ತಿಂಗಳಿಗೊಮ್ಮೆ ಒಂದು 15 ದಿನಕ್ಕೊಂದು ಸಲನೂ ಹೋಗ್ತಾರೆ. ಈ ಎಷ್ಟು ಪೆಂಡಿಂಗ್ ಇದೆ ಟ್ಯಾಕ್ಸ್ ಟೋಟಲ್ ಬರಬೇಕಾಗಿದೆ ನಿಮ್ಮ ಟ್ಯಾಕ್ಸ್ ಅಷ್ಟು ನಿಮ್ಮ ಗ್ರಾಮ ಪಂಚಾಯತಿಗೆ? ಇದರಲ್ಲಿ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ? ಈಗ 100%ಅಲ್ಲಿ 70% ಮನೆ ಕ್ಲಿಯರ್ ಆಗಿದ್ದಾರೆ. ಇನ್ನೊಂದು 30%ನೋ ಒಂದು 35% ಇರ್ಬೋದು. CEO ಮೇಡಮ್ ಇದ್ರ ಬಗ್ಗೆ ಡೈಲಿ ವಾರ ವಿಡಿಯೋ ಕಾನ್ಫರೆನ್ಸ್ ಕಾಲ್ ತೊಗೊತಿರ್ತಾರೆ. ಅವಾಗ ಮಾಹಿತಿ ಇರ್ತದೆ. ವಿಡಿಯೋ ಕಾನ್ಫರೆನ್ಸ್ ತೊಗೊತಾರೆ. ನಮ್ದು 60ನೋ 70% ಆಗಿದೆ. ಈ 15ನೇ ಹಣಕಾಸು ಮತ್ತೆ NRG ವಿಷಯದಲ್ಲಿ 15ನೇ ಹಣಕಾಸಿನಲ್ಲಿ ಯಾವ ಗ್ರಾಮಕ್ಕೆ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ, NRG ವಿಷಯದಲ್ಲಿ ಯಾವ ಗ್ರಾಮದಲ್ಲಿ CC ರಸ್ತೆಗಳನ್ನಾಗಿರಲಿ ಪಕ್ಕ ಕಟ್ಟಡಗಳನ್ನಾಗಿದೆ, ಮತ್ತು ರೈತರಿಗೆ ಅನುಕೂಲ ಆಗುವಂತ NRG ವಿಷಯದಲ್ಲಿ ಯಾವ ಗ್ರಾಮದಲ್ಲಿ ಅತಿ ಹೆಚ್ಚು ರೈತರಿಗೆ ಅನುಕೂಲ ಆಗಿದೆ? ರೈತರಿಗೆ ನೋಡಿ NRG ಕೆಲಸ ಅಂದರೆ ಈಗ ಜಾಸ್ತಿ CC ಗಟ್ರ ಮಾಡ್ತಾರೆ. ಜಾಸ್ತಿ ಅಮೌಂಟ್ ಅವರು ದೊಡ್ಡ ಅಮೌಂಟ್ ಇದ್ರೆ ಹೊಲಕ್ಕದು ಜಾಸ್ತಿ ಕೊಡಲ್ರಿ. ಇದು 3 ಮೆಟ್ಲಿಂಗ್ ಅಷ್ಟೇ ಹಾಕ್ತಾರೆ. ಈಗ ದೊಡ್ಡ ಸಿಡಿನೂ ಮೊದಲು ಕೊಡ್ತಿದ್ದಿಲ್ಲ ರೀ, ಹೊಲಕ್ಕೆ ಕೊಡ್ತಿದ್ದಿಲ್ಲ ರೀ ಸಿಡಿ ರೈತರಿಗೆ. ಈ ಊರೊಳಗೆ ಗ್ರಾಮಕ್ಕೆ ಅಷ್ಟು ಹಾಕೋಬೇಕಪ್ಪ ಅಂತೇಳಿ ಇಂಜಿನಿಯರ್ ಹೇಳ್ತಿದ್ರಿ. ಹಾಗಾಗಿ ಗ್ರಾಮದೊಳಗೆ ಹಾಕ್ಕೊಂತಾರೆ ರೀ. ಈಗ ಯೂನಿವರ್ಸಿಟಿಗೆ ಮೊನ್ನೆ CC ಗಟ್ರ ಆಗೈತೆ ರೀ, CC ರಸ್ತೆ ಒಂದು ಆಗಿಲ್ಲ. ಎಲ್ಲ ಗ್ರಾಮದಾಗೂ ಒಂದು 50% ಆಗ್ಯವ್ರ ಕೆಲಸ. ಸರಿ, ಈ ಆಶ್ರಯ ಮನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಗ್ರಾಮ ಸಭೆಯಲ್ಲಿ ಆಗಿರಲಿ, GB ಮೀಟಿಂಗ್ನಲ್ಲಿ ಆಗಿರಲಿ, ಅಥವಾ ಸಾಮಾನ್ಯ ಸಭೆಯಲ್ಲಿ ಆಗಿರಲಿ, ಈ ಆಶ್ರಯ ಮನೆಗಳ ಬಗ್ಗೆ ತಾವು ಸರ್ವೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಜನರಿಗೆ ನೀವು ಎಷ್ಟು ಆಶ್ರಯ ಮನೆಗಳು ಬೇಕಂತೇಳಿ ನೀವು ಸೆಲೆಕ್ಷನ್ ಮಾಡಿಕೊಡ್ರಿ, ಸರ್ವೆದಲ್ಲಿ ತಗೊಂಡ್ಬಂದ್ರಿ? ಮತ್ತು ಹೆಚ್ಚುವರಿ ಜನಸಾಮಾನ್ಯರು ನಮ್ದು ಸರ್ವೆ ಆಗಿಲ್ಲ, ನಮಗೆ ಅವಶ್ಯಕತೆ ಇದೆ, ನಿಮಗೆ ಅವಶ್ಯಕತೆ ಅಂತೇಳಿ ಬಂದಿರತಕ್ಕಂಥ ಮನವಿಗಳನ್ನು ಈ ಪಂಚಾಯತಿಗೆ ಯಾವ ರೀತಿ ಮನವಿ ಬಂದಿದ್ದಾವೆ? ನಿಮ್ಮ ಸಾಮಾನ್ಯ ಸಭೆಯಲ್ಲಿ ಆಗಿರಲಿ, GB ಮೀಟಿಂಗ್ನಲ್ಲಿ ಆಗಿರಲಿ, ಅಥವಾ ಗ್ರಾಮ ಸಭೆಯಲ್ಲಿ ಆಗಿರಲಿ? ಈಗ ಇತರೆ ಮೀಟಿಂಗ್ ಸಮಸ್ಯೆ ಗ್ರಾಮ ಸಭೆ ಕರೆದಾಗೂ ಕೊಟ್ಟೋಗಿದ್ದಾರೆ, ಅರ್ಜಿ ಕೊಟ್ಟಾರೆ. ಹೊಳ್ಳಿ ನಾವು ಸಭೆ ಇಲ್ದಾಗೂ ಪಂಚಾಯತಿಗೆ ಬಂದು ಮನವಿ ಕೊಟ್ಟೋಗ್ಯಾರ ರೀ. ಅವನ್ನೆಲ್ಲ ಮೂವ್ ಮಾಡಿದ್ವಿ ನಾವು. ಹೊಳ್ಳಿ ಇದು ಒಂದು ಹಿಂದಿನ ಒಂದು 2 ವರ್ಷದಿಂದ ಬಿಟ್ಟಿದ್ರು, 200 ಮನೆ ಬಿಟ್ಟಿದ್ರೆ ಅಮೌಂಟ್ ಕಡಿಮೆ ಬಂತು. ಕೆಲವೊಬ್ರು ಯಾರು ಕಟ್ಕೋಲಿಲ್ಲ. ಅಮೌಂಟ್ ಏನು 1 ಲಕ್ಷ ಬಂತಂದ್ರೆ ಅದು ಗೌಂಡಿಗಳು ಕೊಡೋಕ್ಕೂ ಆಗಲ್ಲ. ಆಶ್ರಯದ ಮನೆ ಇದೆ. ಈಗ ಈಗ ಒಂದು ಮನೆ ಸಾಧಾರಣ ಮನೆ ಕಟ್ಬೇಕು 10 ಲಕ್ಷ ರೂಪಾಯಿ ಬೇಕು. ಸಾಧಾರಣ ಬಿಲ್ಡಿಂಗ್ ಕಟ್ಬೇಕು 10 ಲಕ್ಷ ರೂಪಾಯಿ ಬೇಕು. ಈಗ 1 ಲಕ್ಷ ಕೊಡೋದ್ರಿಂದ ಅವ್ರಿಗೆ 1-1.5 ಲಕ್ಷ ಬರೀ ಗೌಂಡಿಗೆ ಸಾಲಲ್ಲ ಅದು. ಅದಕ್ಕಾಗಿ ಈಗ 50 ಮನೆ ಬಂದಾವಂದ್ರೆ ಅದ್ರಾಗ 10 ಕಟ್ಕೊತಾರೋ 15 ಕಟ್ಕೊತಾರೋ ಹೋದ್ರೆ ಅರ್ಧ ಒಳ್ಳೆ ಹೋಗ್ತವೆ, ವಾಪಸ್ ಹೋಗ್ತವೆ. ಆ ವಾಪಸ್ ಹೋಗೋದ್ರಿಂದ ಮತ್ತು ಇವರು ಸಾರ್ವಜನಿಕರು ಬಾಂಡ್ ಬರೆದು ಅವ್ರು ಖರ್ಚು ಇಟ್ಟು ವಾಪಸ್ ಕಳಿಸ್ಬೇಕು. ನಿಮ್ಮ ಆಧಾರಿತ 3-4 ತಿಂಗಳು ಉಳಿದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರಲಿ ಅಥವಾ ಈ ಚುನಾವಣಾ ಪ್ರತಿನಿಧಿಯವರ ಆದಾಯತ ಮುಗಿಯಲಿಕ್ಕೆ ಬಂದಿದೆ. ಈ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಮತ್ತು ನಿಮ್ಮ ಕಮಿಟಿ ಆಯಿತು, ನಿಮ್ಮ ಪಂಚಾಯತ್ ಅಭಿವೃದ್ಧಿ ಆಫೀಸರ್ ಆಗಿರ್ತಕ್ಕಂಥ PDO ಆಯಿತು, ಈ ಯಾವ ಹೊಸದಾಗಿ ಕ್ರಿಯಾ ಯೋಜನೆ ಮಾಡೋದಾಗಿರಲಿ, ಹೊಸ ಪ್ಲಾನ್ಸ್ಗಳನ್ನು ಮಾಡೋದಾಗಿರಲಿ, ನಿಮ್ಮ ಬಾಡಿ ಇರುವವರೆಗೆ ನೆಕ್ಸ್ಟ್ ನಾವು ಬರ್ತೀವಿ ಇಲ್ಲೋ ಗೊತ್ತಿಲ್ಲ,
ಅಂದ್ರೆ ನಾವು ಇರುವವರೆಗೆ ಈ ರೀತಿ ಕೆಲಸ ಮಾಡೋಣ ಅಂತೇಳಿ ಯಾವ್ದಾದ್ರು ಹೊಸದಾಗಿ ಪ್ಲಾನ್ ಮಾಡ್ಕೊಂಡಿದ್ದು ನಿಮ್ಮ ಹೊನ್ನಾಳಿಗಾಗಿರ್ಲಿ ಹೊನ್ನಾಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ NRGದು ಒಂದು ಕ್ರಿಯಾಯೋಜನೆ ಕಳಿಸ್ತಾ ಇದ್ದೀವಿ ನಾವು. ಅದಕ್ಕೆ ನಾವು ಮೊನ್ನೆ ಹೇಳಿದ್ವಿ, ನಮ್ಮದೇ ಇನ್ನೊಂದು ಟೈಮ್ ಭಾಳ ಇಲ್ಪ, ಎಲ್ಲರೂ ಒಗ್ಗಟ್ಟಾಗಿ ಕೂಡ್ಕೊಂಡು ಇಂಥ ಒಂದು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕ್ರಿಯಾಯೋಜನೆ ಮೂವ್ ಮಾಡಿದ್ವಿ ನಾವು. NRGದು ಒಳ್ಳೆ 15 ಅವಕಾಶ ಏನಿಲ್ಲ ರೀ, ಅದು ಸ್ವಚ್ಛತೆಯನ್ನು ಇಡಬೇಕ್ರಿ. ಅದು ಸ್ವಚ್ಛತೆ ಮತ್ತು ಅವು ನೀರು ದೀಪ ಅವನ್ನಿಷ್ಟು ಕಳಿಸ್ತೀವಿ. ಇಷ್ಟು ಕೂಡಿ ಮೆಂಬರ್ ಎಲ್ಲ ಒಗ್ಗಟ್ಟಾಗಿ ನಮ್ಮದೇ ಇನ್ನೊಂದು ಟೈಮ್ ಸ್ವಲ್ಪ ದಿನ ಇರೋದ್ರಿಂದ ಒಂದು ಎಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೇದು ಮಾಡೋಣಪ್ಪ ಅಂತ ಕ್ರಿಯಾಯೋಜನೆ ಮೂವ್ ಮಾಡ್ಕೊಂಡು ಕಳಿಸಿದ್ವಿ. ಸರಿ, ಓಕೆ. ನನ್ನ ಕೊನೆ ಪ್ರಶ್ನೆ, ಈ ಹೆಚ್ಚುವರಿ ಅನುದಾನ ಶಾಸಕರಿಂದಾಗಿರಲಿ ಸಚಿವರಿಂದಾಗಿರಲಿ ಜಿಲ್ಲಾ ಉಸ್ತುವಾರಿ ಶಿವಾನಂದ ಪಾಟೀಲ್ ಅವರಾಗಿರಲಿ ಶಾಸಕರಾಗಿರ್ತಕ್ಕಂಥ ಪಠಾಣ್ ಅವರಾಗಿರಲಿ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಂದಾಗಿರಲಿ ಮತ್ತು 2 MLC ಸಲೀಂ ಅಹಮದ್ ಅವರಾಗಿರಲಿ ಪ್ರದೀಪ್ ಶೆಟ್ಟರ್ ಆಗಿರಲಿ ಅಥವಾ ಪದವೀಧರ ಕ್ಷೇತ್ರದ MLC ಆಗಿರ್ತಕ್ಕಂಥ SV ಸಂಕನೂರ್ ಅವರಾಗಿರಲಿ ಹೆಚ್ಚುವರಿ ಅನುದಾನ ನಿಮ್ಮ ಕ್ಷೇತ್ರಕ್ಕೆ ಯಾರಿಂದ ಹೆಚ್ಚಿಗೆ ಬಂದಿದೆ? ಈಗ ನಾವು ಶಾಸಕರಿಗೆ ಮನವಿ ಕೊಟ್ಟು ಪಠಾಣ್ ಸಾಹೇಬ್ರಿಗೆ ಹೆಚ್ಚಿಗೆ ಅನುದಾನ, ನಾವು ನಮ್ಮ ಗ್ರಾಮಕ್ಕೆಲ್ಲ ಅವ್ರನ್ನ ಇಲ್ಲ ನಾವು ದೇವಸ್ಥಾನಕ್ಕಾಗಲಿ ರೋಡಿಗಾಗಲಿ ಎಲ್ಲ ಅನುದಾನ ಅವ್ರನ್ನ ಕೇಳೋರು, ಪಠಾಣ್ ಸಾಹೇಬ್ರನ್ನ ಕೇಳಿ. ಸರಿ, ಈ MLC ಅವರಿಂದ ಬಂದಿರತಕ್ಕಂಥ ಯಾವುದಾದ್ರು ಅನುದಾನ 3 MLC, ಒಂದು ಪದವೀಧರ ಕ್ಷೇತ್ರದ MLC, 2 ಪ್ರಥಮ ದರ್ಜೆ ದ್ವಿತೀಯ ದರ್ಜೆಯ MLC ಇದ್ದಾರೆ. ಒಂದು ಸಲೀಂ ಅಹಮದ್ ಅವರು ಇದ್ದಾರೆ, ಒಂದು ಕಡೆ ಕಾಂಗ್ರೆಸ್ ಬಿಜೆಪಿಯಿಂದ ಪ್ರದೀಪ್ ಶೆಟ್ಟರ್ ಕೂಡ ಇದ್ದಾರೆ. ಈ MLC ಇಂದ ವಿಶೇಷವಾಗಿ ಬಂದಿರತಕ್ಕಂಥ ಅನುದಾನ ನಿಮ್ಮ ಗ್ರಾಮಕ್ಕೆ ಯಾವುದೂ ಬಂದಿಲ್ಲ ರೀ. ನಮ್ಮ ಇವರಲ್ಲಿ ಬೇಡಿಕೆಗಳನ್ನು ಕೂಡ ಅವ್ರಿಗೆ ಕೊಟ್ಟಿಲ್ಲ ರೀ. ನಾವು ಇಲ್ಲೇ ನಾವು ಸ್ಥಳೀಯ ನಮ್ಮ ಶಾಸಕರಿಗೇನೆ ಕೊಡ್ತೀವಿ. ಸಂಸದರಿಂದ ಬೇಡಿಕೆ ಮತ್ತು ಡೆವಲಪ್ಮೆಂಟ್ ವಿಷಯ ಸಂಸದರಿಗೂ ಕಳಿಸಿದ್ರಿ, ಆದರೆ ಇನ್ನೂ ಯಾವುದೂ ಬಂದಿಲ್ಲ. ಬಂದಿಲ್ಲ. ಅಂದರೆ ಹಿಂದಿನ ಶಾಸಕರು ಈಗ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಕಳಿಸಿದ್ರು ನೇರವಾಗಿ, ಅವು ಇನ್ನೂ ಯಾವುದು ಬಂದಿಲ್ಲ ರೀ. ಕೊನೆ ಪ್ರಶ್ನೆ, ನಿಮ್ಮ ಆಡಳಿತದಲ್ಲಿ ಮುಂದುವರಿಯುವವರಿಗೆ ಯಾವ ರೀತಿ ಡೆವಲಪ್ಮೆಂಟ್ ಮುಖ ತಗೊಂಡು ಹೋಗ್ಬೇಕಂತ ಅನ್ಕೊಂಡ್ರು? ನಮ್ಮ ಅಧಿಕಾರದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿರಪ್ಪ, ಅವ್ರು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗೋದಷ್ಟು ಇಷ್ಟು ಒಳ್ಳೇದು ಮಾಡಿರಪ್ಪ ಅಂತೇಳಿ ನಾವು ಅಲ್ಲಿ ಒಳ್ಳೆಯದನ್ನು ಗುರುತಿಸ್ಕೊಂಡು ನಮ್ಮ ಅವಧಿ ಮುಗಿಸೋಣಪ್ಪ ಅಂತೇಳಿ ನಾವೆಲ್ಲರೂ ಕೂಡ್ಕೊಂಡು ಮಾಡ್ಕೊಂಡು ಅವಧಿ ಮುಗಿಸಾತ್ತೀವಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ನಮ್ಮ ಜೊತೆ ಮಾತಾಡಿ. ಸರ್.